ರೀತಿಯಾಗಿ ಸ್ವಚ್ಛತೆಯನ್ನಾಗುತ್ತೆ. ಲಡ್ಡುವನ್ನು ಹೇಗೆ ತಯಾರು ಮಾಡ್ತಾರೆ, ಲಡ್ಡುಗೆ ಬಳಸುವಂಥ ಸಾಮಗ್ರಿಗಳನ್ನು ಹೇಗೆ ತರ್ತಾರೆ, ಎಲ್ಲಿ ಸ್ಟೋರ್ ಮಾಡಿರ್ತಾರೆ, ಅದಕ್ಕೆ ಬಾಣಸಿಗರು ಎಷ್ಟು ಜನ ಇದ್ದಾರೆ, ಎಲ್ಲವೂ ಕೂಡ ನಿಮಗೆ ವರದಿಯನ್ನು ಕೊಟ್ಟಿದ್ವಿ. ಅದೇ ರೀತಿಯಾಗಿ ಲಡ್ಡು ಸ್ವೀಕಾರ ಮಾಡುವಂಥ ಭಕ್ತರು ನೋಡಿ, ತಿರುಪತಿಗೆ ಹೋದಂಥವರು ತಿರುಮಲ ಬಾಲಾಜಿಯ ದರ್ಶನವನ್ನು ಪಡೆದ ಬಳಿಕ ನೇರವಾಗಿ ಅಲ್ಲಿಗೆ ಪ್ರಸಾದಾಲಯಕ್ಕೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಸರತಿ ಸಾಲಿನಲ್ಲಿ ನಿಂತು ಲಡ್ಡುವನ್ನು ತಗೋತಾರೆ. ನೋಡಿ, ಈಗ ಲಡ್ಡು ಪ್ರಸಾದಕ್ಕೆ ಪ್ರಾಣಿ ಕೊಬ್ಬು, ಮೀನಿನ ಎಣ್ಣೆ ಬಳಿಕ ಭಕ್ತರು ಇವತ್ತು ಗೊಂದಲದಲ್ಲಿದ್ದಾರೆ. ಅಯ್ಯೋ, ನಮ್ಮನ್ನು ಈ ರೀತಿಯಾಗಿ ಅಪವಿತ್ರ ಮಾಡಿಬಿಟ್ರಲ್ಲ, ಇದಕ್ಕೆ ಕಾರಣಕರ್ತರು ಯಾರು ಅಂತೇಳಿ ಭಕ್ತರು ಇವತ್ತು ಕೂಗನ್ನು ಕೂಗ್ತಾ ಇದ್ದಾರೆ. ತನಿಖೆ ಆಗಬೇಕು, ಶಿಕ್ಷೆ ಆಗಬೇಕು ಅಂತೇಳಿ. ಸೊ ಯಾವಾಗ ಈ ವಿಚಾರ ಹೊರಬಿತ್ತೋ, ರಿಪಬ್ಲಿಕ್ ಕನ್ನಡ ತಿರುಮಲನ ಸನ್ನಿಧಿಗೆ ತೆರಳಿ ಅಲ್ಲಿಂದನೇ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಕ್ಯೂ ನೋಡ್ತಾ ಇದ್ದೀರಲ್ಲ ನೀವು, ಅಲ್ಲಿ ನಿಮಗೆ ದರ್ಶನ ಮಾಡಿ ಹೋದ ಬಳಿಕ ನಿಮಗೊಂದು ಬೆಟ್ಟ ಹತ್ತಿ ಹೋದರೆ, ಅಂದರೆ ನಾವು ದರ್ಶನಕ್ಕೆ ಹೋದಂಥ ಸಂದರ್ಭದಲ್ಲಿ ನಡ್ಕೊಂಡು ಹೋದರೆ ಅವ್ರಿಗೆ ಒಂದು ಲಡ್ಡು ಉಚಿತವಾಗಿ ಕೊಡ್ತಾರೆ. ಅದಾದ ಬಳಿಕ ನೀವು ಸ್ಪೆಷಲ್ ದರ್ಶನ ಅಂತ ಇರುತ್ತೆ, ಬ್ರೇಕ್ ಥ್ರೂ ದರ್ಶನ ಅಂತ ಇರುತ್ತೆ. ಈ ರೀತಿಯಾಗಿ ದರ್ಶನ ಮಾಡ್ಬೇಕಾದ್ರೆ ಟಿಕೆಟ್ ಕೊಟ್ಟಿರ್ತಾರೆ. ಆ ಟಿಕೆಟ್ ಅಂತ ತೋರಿಸಿದ್ರೆ ಅದಕ್ಕೆ 2 ಲಡ್ಡು ಕೊಡ್ತಾರೆ. ಅಡಿಷ್ನಲ್ ಆಗಿ ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂದರೆ ಆಧಾರ್ ಕಾರ್ಡ್ ತೊಗೋಬೇಕು. ಒಂದು ವೇಳೆ ದರ್ಶನ ಮಾಡಿ ಬಂದವರಿಗೆ ಲಡ್ಡು ಸಿಗುತ್ತೆ, ಇಲ್ಲಾಂದರೆ ದರ್ಶನ ಮಾಡದೇ ಇದ್ದು ಹೋಗಿದವರು ಕೂಡ ಆಧಾರ್ ಕಾರ್ಡನ್ನು ತೋರಿಸಿ ಲಡ್ಡುವನ್ನು ತೊಗೋಬೇಕು. ಆದರೆ ಯಾವಾಗ ಈ ವಿಚಾರ ಮುನ್ನೆಲೆಗೆ ಬರುತ್ತೋ, ಚಂದ್ರಬಾಬು ನಾಯ್ಡು ಅವರು ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು, ಲ್ಯಾಬ್ ರಿಪೋರ್ಟ್ ಹೊರಬಿತ್ತು. ಅದರ ಬೆನ್ನಲ್ಲೇ ತಿಮ್ಮಪ್ಪನ ದರ್ಶನಕ್ಕೆ ಬರ್ತಾ ಇರುವಂಥ ಭಕ್ತರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಸಹೋದರಿ ರಂಜಿತ್ ಮತ್ತೊಂದು ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ತಿರುಪತಿ ತಿಮ್ಮಪ್ಪನ ಆ ಲಡ್ಡು ಪ್ರಸಾದ ವಿಶೇಷವಾದದ್ದು, ಪವಿತ್ರವಾದ ಪುಣ್ಯ ಪ್ರಸಾದವನ್ನು ದೇವರ ಸಾನ್ನಿಧ್ಯಕ್ಕೆ ಬಂದವರೆಲ್ಲರೂ ಕೂಡ ಲಡ್ಡು ಪ್ರಸಾದವನ್ನು ಕೊಂಡು ಹೋಗ್ತಾರೆ. ವಿಶ್ವದಾದ್ಯಂತ ಆ ಪುಣ್ಯ ಪ್ರಸಾದಕ್ಕೆ ವಿಶೇಷವಾದಂಥ ಪಾವಿತ್ರ್ಯತೆ ಇದೆ. ಆ ಪ್ರಸಾದದ ಕೌಂಟರ್ನಲ್ಲಿ ನಾವಿದ್ದೀವಿ. ಬರುವಂಥ ಭಕ್ತರಿಗೆ ಲಡ್ಡು ಪ್ರಸಾದವನ್ನು ಕೊಡ್ತಾರೆ. ನೋಡಿ, ಈ ಕೌಂಟರ್ನಲ್ಲಿ ಪ್ರಸಾದವನ್ನು ಕೊಡ್ತಾರೆ, ಲಡ್ಡು ಪ್ರಸಾದವನ್ನು ಕೊಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಬಂದಿರುವಂಥ ಭಕ್ತರೆಲ್ಲರೂ ಕೂಡ ಆ ಲಡ್ಡು ಪ್ರಸಾದವನ್ನು ಸರತಿ ಸಾಲಿನಲ್ಲಿ ಪಡೆದುಕೊಂಡು ಹೋಗ್ತಾರೆ. ಭಕ್ತರಿಗೆ ಅದೇ ಒಂದು ಪಾವಿತ್ರ್ಯವಾದದ್ದು. ಈ ಲಡ್ಡು ಪ್ರಸಾದದ ವಿಚಾರದಲ್ಲಿ ಆಗಿರುವಂಥ ವಿವಾದ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ವಿಶ್ವದಾದ್ಯಂತ ಈ ಪ್ರಸಾದದ ವಿಚಾರವಾಗಿ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿ ಈ ಪ್ರಸಾದದ ವಿವಾದ ಆದ ನಂತರ ಈಗ ಯಾರನ್ನೂ ಕೂಡ ಇಲ್ಲಿ ಒಳಗಡೆ ಬಿಡ್ತಾ ಇಲ್ಲ. ಅಲ್ಲಿ ಸೆಕ್ಯೂರಿಟಿ ನಮ್ಮನ್ನು ತಡೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ವಿಜೆ ಅವರನ್ನು ತಡೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. TTP ಏನಿದೆ, ಈ ದೇವಸ್ವ ಮಂಡಳಿ ಫೋರ್ಸ್ಫುಲಿಯಾಗಿ ಮಾಧ್ಯಮದವ್ರನ್ನ ಒಳಗಡೆ ಅಂತೂ ಬಿಡ್ತಾ ಇಲ್ಲ. ಬಂದಿರುವಂಥ ಭಕ್ತರು ಲಡ್ಡು ಪ್ರಸಾದ ಕೌಂಟರ್ ಏನಿದೆ, 1, 2, 3, 4 ಅಂತಿರುವಂಥ ಕೌಂಟರ್, ಈ ಕೆಳಗಿನ ಮಹಡಿ ಮತ್ತು ಮೇಲಿನ ಮಹಡಿಯಲ್ಲಿ ಲಡ್ಡು ಪ್ರಸಾದವನ್ನು ಪಡೆದು ತಾವು ದರ್ಶನ ಆದ ನಂತರ ಲಡ್ಡು ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ಹಿಂದೆ ಅದರಲ್ಲಿ ಬಳಸಿದ್ದಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಏನಿದ್ದಾರೆ, ಅದರಲ್ಲಿ ದನದ ಮಾಂಸ ಮತ್ತು ಹಂದಿಯ ಮಾಂಸದ ಕೊಬ್ಬು ಇತ್ತು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಅದರಂತೆ ಲ್ಯಾಬೊರೇಟರಿಯಲ್ಲೂ ಕೂಡ ಅದು ಬಯಲಾಗಿತ್ತು. ಈಗ ಚಂದ್ರಬಾಬು ನಾಯ್ಡು ಅವರು ತಿರುಪತಿಯ ಆಂಧ್ರದ ಸ್ವಚ್ಛತೆಯೊಂದಿಗೆ ಮೊದಲ ಹೆಜ್ಜೆಯಾಗಿ ತಿರುಪತಿಯ ಸ್ವಚ್ಛತೆ ಅನ್ನೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಮುಂದಡಿಯನ್ನು ಇಟ್ಟಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಈಗ ಒಂದು ರೀತಿಯಲ್ಲಿ ವಿವಾದಕ್ಕೆ ಕಾರಣ ಆಗಿದೆ. ತಿರುಮಲನ ಭಕ್ತರಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ ಅಂತೇಳಿ ಜನರು ಮಾತಾಡ್ತಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ರೀತಿಯಾಗಿ ಸ್ವಚ್ಛತೆಯನ್ನಾಗುತ್ತೆ. ಲಡ್ಡುವನ್ನು ಹೇಗೆ ತಯಾರು ಮಾಡ್ತಾರೆ, ಲಡ್ಡುಗೆ ಬಳಸುವಂಥ ಸಾಮಗ್ರಿಗಳನ್ನು ಹೇಗೆ ತರ್ತಾರೆ, ಎಲ್ಲಿ ಸ್ಟೋರ್ ಮಾಡಿರ್ತಾರೆ, ಅದಕ್ಕೆ ಬಾಣಸಿಗರು ಎಷ್ಟು ಜನ ಇದ್ದಾರೆ, ಎಲ್ಲವೂ ಕೂಡ ನಿಮಗೆ ವರದಿಯನ್ನು ಕೊಟ್ಟಿದ್ವಿ. ಅದೇ ರೀತಿಯಾಗಿ ಲಡ್ಡು ಸ್ವೀಕಾರ ಮಾಡುವಂಥ ಭಕ್ತರು ನೋಡಿ, ತಿರುಪತಿಗೆ ಹೋದಂಥವರು ತಿರುಮಲ ಬಾಲಾಜಿಯ ದರ್ಶನವನ್ನು ಪಡೆದ ಬಳಿಕ ನೇರವಾಗಿ ಅಲ್ಲಿಗೆ ಪ್ರಸಾದಾಲಯಕ್ಕೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಸರತಿ ಸಾಲಿನಲ್ಲಿ ನಿಂತು ಲಡ್ಡುವನ್ನು ತಗೋತಾರೆ. ನೋಡಿ, ಈಗ ಲಡ್ಡು ಪ್ರಸಾದಕ್ಕೆ ಪ್ರಾಣಿ ಕೊಬ್ಬು, ಮೀನಿನ ಎಣ್ಣೆ ಬಳಿಕ ಭಕ್ತರು ಇವತ್ತು ಗೊಂದಲದಲ್ಲಿದ್ದಾರೆ. ಅಯ್ಯೋ, ನಮ್ಮನ್ನು ಈ ರೀತಿಯಾಗಿ ಅಪವಿತ್ರ ಮಾಡಿಬಿಟ್ರಲ್ಲ, ಇದಕ್ಕೆ ಕಾರಣಕರ್ತರು ಯಾರು ಅಂತೇಳಿ ಭಕ್ತರು ಇವತ್ತು ಕೂಗನ್ನು ಕೂಗ್ತಾ ಇದ್ದಾರೆ. ತನಿಖೆ ಆಗಬೇಕು, ಶಿಕ್ಷೆ ಆಗಬೇಕು ಅಂತೇಳಿ. ಸೊ ಯಾವಾಗ ಈ ವಿಚಾರ ಹೊರಬಿತ್ತೋ, ರಿಪಬ್ಲಿಕ್ ಕನ್ನಡ ತಿರುಮಲನ ಸನ್ನಿಧಿಗೆ ತೆರಳಿ ಅಲ್ಲಿಂದನೇ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಕ್ಯೂ ನೋಡ್ತಾ ಇದ್ದೀರಲ್ಲ ನೀವು, ಅಲ್ಲಿ ನಿಮಗೆ ದರ್ಶನ ಮಾಡಿ ಹೋದ ಬಳಿಕ ನಿಮಗೊಂದು ಬೆಟ್ಟ ಹತ್ತಿ ಹೋದರೆ, ಅಂದರೆ
ನಾವು ದರ್ಶನಕ್ಕೆ ಹೋದಂಥ ಸಂದರ್ಭದಲ್ಲಿ ನಡ್ಕೊಂಡು ಹೋದರೆ ಅವ್ರಿಗೆ ಒಂದು ಲಡ್ಡು ಉಚಿತವಾಗಿ ಕೊಡ್ತಾರೆ. ಅದಾದ ಬಳಿಕ ನೀವು ಸ್ಪೆಷಲ್ ದರ್ಶನ ಅಂತ ಇರುತ್ತೆ, ಬ್ರೇಕ್ ಥ್ರೂ ದರ್ಶನ ಅಂತ ಇರುತ್ತೆ. ಈ ರೀತಿಯಾಗಿ ದರ್ಶನ ಮಾಡ್ಬೇಕಾದ್ರೆ ಟಿಕೆಟ್ ಕೊಟ್ಟಿರ್ತಾರೆ. ಆ ಟಿಕೆಟ್ ಅಂತ ತೋರಿಸಿದ್ರೆ ಅದಕ್ಕೆ 2 ಲಡ್ಡು ಕೊಡ್ತಾರೆ. ಅಡಿಷ್ನಲ್ ಆಗಿ ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂದರೆ ಆಧಾರ್ ಕಾರ್ಡ್ ತೊಗೋಬೇಕು. ಒಂದು ವೇಳೆ ದರ್ಶನ ಮಾಡಿ ಬಂದವರಿಗೆ ಲಡ್ಡು ಸಿಗುತ್ತೆ, ಇಲ್ಲಾಂದರೆ ದರ್ಶನ ಮಾಡದೇ ಇದ್ದು ಹೋಗ್ದವರು ಕೂಡ ಆಧಾರ್ ಕಾರ್ಡನ್ನು ತೋರಿಸಿ ಲಡ್ಡುವನ್ನು ತೊಗೋಬೇಕು. ಆದರೆ ಯಾವಾಗ ಈ ವಿಚಾರ ಮುನ್ನೆಲೆಗೆ ಬರುತ್ತೋ, ಚಂದ್ರಬಾಬು ನಾಯ್ಡು ಅವರು ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು, ಲ್ಯಾಬ್ ರಿಪೋರ್ಟ್ ಹೊರಬಿತ್ತು. ಅದರ ಬೆನ್ನಲ್ಲೇ ತಿಮ್ಮಪ್ಪನ ದರ್ಶನಕ್ಕೆ ಬರ್ತಾ ಇರುವಂಥ ಭಕ್ತರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಸಹೋದರಿ ರಂಜಿತ್ ಮತ್ತೊಂದು ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ತಿರುಪತಿ ತಿಮ್ಮಪ್ಪನ ಆ ಲಡ್ಡು ಪ್ರಸಾದ ವಿಶೇಷವಾದದ್ದು. ಪವಿತ್ರವಾದ ಪುಣ್ಯ ಪ್ರಸಾದವನ್ನು ದೇವರ ಸಾನ್ನಿಧ್ಯಕ್ಕೆ ಬಂದವರೆಲ್ಲರೂ ಕೂಡ ಲಡ್ಡು ಪ್ರಸಾದವನ್ನು ಕೊಂಡು ಹೋಗ್ತಾರೆ. ವಿಶ್ವದಾದ್ಯಂತ ಆ ಪುಣ್ಯ ಪ್ರಸಾದಕ್ಕೆ ವಿಶೇಷವಾದಂಥ ಪಾವಿತ್ರ್ಯತೆ ಇದೆ. ಆ ಪ್ರಸಾದದ ಕೌಂಟರ್ನಲ್ಲಿ ನಾವಿದ್ದೀವಿ. ಬರುವಂಥ ಭಕ್ತರಿಗೆ ಲಡ್ಡು ಪ್ರಸಾದವನ್ನು ಕೊಡ್ತಾರೆ. ನೋಡಿ, ಈ ಕೌಂಟರ್ನಲ್ಲಿ ಪ್ರಸಾದವನ್ನು ಕೊಡ್ತಾರೆ, ಲಡ್ಡು ಪ್ರಸಾದವನ್ನು ಕೊಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಬಂದಿರುವಂಥ ಭಕ್ತರೆಲ್ಲರೂ ಕೂಡ ಆ ಲಡ್ಡು ಪ್ರಸಾದವನ್ನು ಸರತಿ ಸಾಲಿನಲ್ಲಿ ಪಡೆದುಕೊಂಡು ಹೋಗ್ತಾರೆ. ಭಕ್ತರಿಗೆ ಅದೇ ಒಂದು ಪಾವಿತ್ರ್ಯವಾದದ್ದು. ಈ ಲಡ್ಡು ಪ್ರಸಾದದ ವಿಚಾರದಲ್ಲಿ ಆಗಿರುವಂಥ ವಿವಾದ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ವಿಶ್ವದಾದ್ಯಂತ ಈ ಪ್ರಸಾದದ ವಿಚಾರವಾಗಿ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿ ಈ ಪ್ರಸಾದದ ವಿವಾದ ಆದ ನಂತರ ಈಗ ಯಾರನ್ನೂ ಕೂಡ ಇಲ್ಲಿ ಒಳಗಡೆ ಬಿಡ್ತಾ ಇಲ್ಲ. ಅಲ್ಲಿ ಸೆಕ್ಯೂರಿಟಿ ನಮ್ಮನ್ನು ತಡೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ವಿಜೆ ಅವರನ್ನು ತಡೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. TTP ಏನಿದೆ, ಈ ದೇವಸ್ವ ಮಂಡಳಿ ಫೋರ್ಸ್ಫುಲಿಯಾಗಿ ಮಾಧ್ಯಮದವ್ರನ್ನ ಒಳಗಡೆ ಅಂತೂ ಬಿಡ್ತಾ ಇಲ್ಲ. ಬಂದಿರುವಂಥ ಭಕ್ತರು ಲಡ್ಡು ಪ್ರಸಾದ ಕೌಂಟರ್ ಏನಿದೆ, 1, 2, 3, 4 ಅಂತಿರುವಂಥ ಕೌಂಟರ್, ಈ ಕೆಳಗಿನ ಮಹಡಿ ಮತ್ತು ಮೇಲಿನ ಮಹಡಿಯಲ್ಲಿ ಲಡ್ಡು ಪ್ರಸಾದವನ್ನು ಪಡೆದು ತಾವು ದರ್ಶನ ಆದ ನಂತರ ಲಡ್ಡು ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ಹಿಂದೆ ಅದರಲ್ಲಿ ಬಳಸಿದ್ದಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಏನಿದ್ದಾವೆ ಅದು ಅದರಲ್ಲಿ ದನದ ಮಾಂಸ ಮತ್ತು ಹಂದಿಯ ಮಾಂಸದ ಕೊಬ್ಬು ಇತ್ತು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಅದರಂತೆ ಲ್ಯಾಬೊರೇಟರಿಯಲ್ಲೂ ಕೂಡ ಅದು ಬಯಲಾಗಿತ್ತು. ಈಗ ಚಂದ್ರಬಾಬು ನಾಯ್ಡು ಅವರು ತಿರುಪತಿಯ ಆಂಧ್ರದ ಸ್ವಚ್ಛತೆಯೊಂದಿಗೆ ಮೊದಲ ಹೆಜ್ಜೆಯಾಗಿ ತಿರುಪತಿಯ ಸ್ವಚ್ಛತೆ ಅನ್ನೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಮುಂದಡಿಯನ್ನು ಇಟ್ಟಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಈಗ ಒಂದು ರೀತಿಯಲ್ಲಿ ವಿವಾದಕ್ಕೆ ಕಾರಣ ಆಗಿದೆ. ತಿರುಪತಿಯ ತಿರುಮಲನ ಭಕ್ತರಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ ಅಂತೇಳಿ ಜನರು ಮಾತಾಡ್ತಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ತಿರುಪತಿಗೆ ಸ್ವಚ್ಛತೆಯನ್ನಾಗುತ್ತೆ, ಲಡ್ಡುವನ್ನು ಹೇಗೆ ತಯಾರು ಮಾಡ್ತಾರೆ, ಲಡ್ಡುಗೆ ಬಳಸುವಂಥ ಸಾಮಗ್ರಿಗಳನ್ನು ಹೇಗೆ ತರ್ತಾರೆ, ಎಲ್ಲಿ ಸ್ಟೋರ್ ಮಾಡಿರ್ತಾರೆ, ಅದಕ್ಕೆ ಬಾಣಸಿಗರು ಎಷ್ಟು ಜನ ಇದ್ದಾರೆ, ಎಲ್ಲವೂ ಕೂಡ ನಿಮಗೆ ವರದಿಯನ್ನು ಕೊಟ್ಟಿದ್ವಿ. ಅದೇ ರೀತಿಯಾಗಿ ಲಡ್ಡು ಸ್ವೀಕಾರ ಮಾಡುವಂಥ ಭಕ್ತರು ನೋಡಿ, ತಿರುಪತಿಗೆ ಹೋದಂಥವರು ತಿರುಮಲ ಬಾಲಾಜಿಯ ದರ್ಶನವನ್ನು ಪಡೆದ ಬಳಿಕ ನೇರವಾಗಿ ಅಲ್ಲಿಗೆ ಪ್ರಸಾದಾಲಯಕ್ಕೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಸರತಿ ಸಾಲಿನಲ್ಲಿ ನಿಂತು ಲಡ್ಡುವನ್ನು ತಗೋತಾರೆ. ನೋಡಿ, ಈಗ ಲಡ್ಡು ಪ್ರಸಾದಕ್ಕೆ ಪ್ರಾಣಿ ಕೊಬ್ಬು, ಮೀನಿನ ಎಣ್ಣೆ ಬಳಿಕ ಭಕ್ತರು ಇವತ್ತು ಗೊಂದಲದಲ್ಲಿದ್ದಾರೆ. ಅಯ್ಯೋ, ನಮ್ಮನ್ನು ಈ ರೀತಿಯಾಗಿ ಅಪವಿತ್ರ ಮಾಡಿಬಿಟ್ರಲ್ಲ, ಇದಕ್ಕೆ ಕಾರಣಕರ್ತರು ಯಾರು ಅಂತೇಳಿ ಭಕ್ತರು ಇವತ್ತು ಕೂಗನ್ನು ಕೂಗ್ತಾ ಇದ್ದಾರೆ. ತನಿಖೆ ಆಗಬೇಕು, ಶಿಕ್ಷೆ ಆಗಬೇಕು ಅಂತೇಳಿ. ಸೊ ಯಾವಾಗ ಈ ವಿಚಾರ ಹೊರಬಿತ್ತೋ, ರಿಪಬ್ಲಿಕ್ ಕನ್ನಡ ತಿರುಮಲನ ಸನ್ನಿಧಿಗೆ ತೆರಳಿ ಅಲ್ಲಿಂದನೇ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಕ್ಯೂ ನೋಡ್ತಾ ಇದ್ದೀರಲ್ಲ ನೀವು, ಅಲ್ಲಿ ನಿಮಗೆ ದರ್ಶನ ಮಾಡಿ ಹೋದ ಬಳಿಕ ನಿಮಗೊಂದು ಬೆಟ್ಟ ಹತ್ತಿ ಹೋದರೆ, ಅಂದರೆ ನಾವು ದರ್ಶನಕ್ಕೆ ಹೋದಂಥ ಸಂದರ್ಭದಲ್ಲಿ ನಡ್ಕೊಂಡು ಹೋದರೆ ಅವ್ರಿಗೆ ಒಂದು ಲಡ್ಡು ಉಚಿತವಾಗಿ ಕೊಡ್ತಾರೆ. ಅದಾದ ಬಳಿಕ ನೀವು ಸ್ಪೆಷಲ್ ದರ್ಶನ ಅಂತ ಇರುತ್ತೆ, ಬ್ರೇಕ್ ಥ್ರೂ ದರ್ಶನ ಅಂತ ಇರುತ್ತೆ. ಈ ರೀತಿಯಾಗಿ ದರ್ಶನ ಮಾಡ್ಬೇಕಾದ್ರೆ ಟಿಕೆಟ್ ಕೊಟ್ಟಿರ್ತಾರೆ. ಆ ಟಿಕೆಟ್ ಅಂತ ತೋರಿಸಿದ್ರೆ ಅದಕ್ಕೆ 2 ಲಡ್ಡು ಕೊಡ್ತಾರೆ. ಅಡಿಷ್ನಲ್ ಆಗಿ ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂದರೆ ಆಧಾರ್ ಕಾರ್ಡ್ ತೊಗೋಬೇಕು. ಒಂದು ವೇಳೆ ದರ್ಶನ ಮಾಡಿ ಬಂದವರಿಗೆ ಲಡ್ಡು ಸಿಗುತ್ತೆ, ಇಲ್ಲಾಂದರೆ ದರ್ಶನ ಮಾಡದೇ ಇದ್ದು ಹೋಗ್ದವರು ಕೂಡ ಆಧಾರ್ ಕಾರ್ಡನ್ನು ತೋರಿಸಿ ಲಡ್ಡುವನ್ನು ತೊಗೋಬೇಕು. ಆದರೆ ಯಾವಾಗ ಈ ವಿಚಾರ ಮುನ್ನೆಲೆಗೆ ಬರುತ್ತೋ, ಚಂದ್ರಬಾಬು ನಾಯ್ಡು ಅವರು ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು, ಲ್ಯಾಬ್ ರಿಪೋರ್ಟ್ ಹೊರಬಿತ್ತು. ಅದರ ಬೆನ್ನಲ್ಲೇ ತಿಮ್ಮಪ್ಪನ ದರ್ಶನಕ್ಕೆ ಬರ್ತಾ ಇರುವಂಥ ಭಕ್ತರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಸಹೋದರಿ ರಂಜಿತ್ ಮತ್ತೊಂದು ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ತಿರುಪತಿ ತಿಮ್ಮಪ್ಪನ ಆ ಲಡ್ಡು ಪ್ರಸಾದ ವಿಶೇಷವಾದದ್ದು. ಪವಿತ್ರವಾದ ಪುಣ್ಯ ಪ್ರಸಾದವನ್ನು ದೇವರ ಸಾನ್ನಿಧ್ಯಕ್ಕೆ ಬಂದವರೆಲ್ಲರೂ ಕೂಡ ಲಡ್ಡು ಪ್ರಸಾದವನ್ನು ಕೊಂಡು ಹೋಗ್ತಾರೆ. ವಿಶ್ವದಾದ್ಯಂತ
ಆ ಪುಣ್ಯ ಪ್ರಸಾದಕ್ಕೆ ವಿಶೇಷವಾದಂಥ ಪಾವಿತ್ರ್ಯತೆ ಇದೆ. ಆ ಪ್ರಸಾದದ ಕೌಂಟರ್ನಲ್ಲಿ ನಾವಿದ್ದೀವಿ. ಬರುವಂಥ ಭಕ್ತರಿಗೆ ಲಡ್ಡು ಪ್ರಸಾದವನ್ನು ಕೊಡ್ತಾರೆ. ನೋಡಿ, ಈ ಕೌಂಟರ್ನಲ್ಲಿ ಪ್ರಸಾದವನ್ನು ಕೊಡ್ತಾರೆ, ಲಡ್ಡು ಪ್ರಸಾದವನ್ನು ಕೊಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಬಂದಿರುವಂಥ ಭಕ್ತರೆಲ್ಲರೂ ಕೂಡ ಆ ಲಡ್ಡು ಪ್ರಸಾದವನ್ನು ಸರತಿ ಸಾಲಿನಲ್ಲಿ ಪಡೆದುಕೊಂಡು ಹೋಗ್ತಾರೆ. ಭಕ್ತರಿಗೆ ಅದೇ ಒಂದು ಪಾವಿತ್ರ್ಯವಾದದ್ದು. ಈ ಲಡ್ಡು ಪ್ರಸಾದದ ವಿಚಾರದಲ್ಲಿ ಆಗಿರುವಂಥ ವಿವಾದ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ವಿಶ್ವದಾದ್ಯಂತ ಈ ಪ್ರಸಾದದ ವಿಚಾರವಾಗಿ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿ ಈ ಪ್ರಸಾದದ ವಿವಾದ ಆದ ನಂತರ ಈಗ ಯಾರನ್ನೂ ಕೂಡ